ಇದು 150 ವರ್ಷ ಹಿಂದೆ ರಾಜ್ಯದ ಕಾಲದಲ್ಲಿ ಮಾಡ್ತಾ ಇದ್ದಿದ್ದು. ಕಾರಣ ಏನಂದರೆ ರಾಜ್ಯ ಚೆನ್ನಾಗಿರಬೇಕು, ರಾಜ್ಯದಲ್ಲಿ ಪ್ರಜೆಗಳು ಚೆನ್ನಾಗಿರಬೇಕು, ಮತ್ತು ಆರೋಗ್ಯವಾಗಿರಬೇಕು, ಮಳೆ ಬೆಳೆ ಬರಬೇಕು, ರೈತರು ಬೆಳಿಬೇಕು ಅನ್ನೋ ಭಾವನೆಯಿಂದ ಮಾಡ್ತಾಯಿದ್ರು. ಇಲ್ಲಿ ನಮ್ಮ ಡಾಕ್ಟರ್ ಟಿ ವೇಣುಗೋಪಾಲ್ ಅವರು ನ್ಯೂ ಬಾಲ್ಡ್ವಿನ್ ಸಂಸ್ಥೆ ನಡೆಸ್ಕೊಂಡು ಅವರಿಗೆ ಸಂಕಲ್ಪ ಈ ನಮ್ಮ ರಾಜ್ಯ ಎಲ್ಲ ಚೆನ್ನಾಗಿರಬೇಕು, ಎಲ್ಲ ಕಡೆನೂ ಒಳ್ಳೆ ಮಳೆ ಬೆಳೆ ಬರಬೇಕು, ಎಲ್ಲ ನಮ್ಮ ಪ್ರಜೆಗಳು ಎಲ್ಲ ಚೆನ್ನಾಗಿರಬೇಕು ಅನ್ನೋ ಭಾವನೆಯಿಂದ ಅವರು ಇದು ಸಂಕಲ್ಪ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಸಹ ಇಂಥ ಸಂಕಲ್ಪಕ್ಕೆ ನಾವು ಬಂದು ಕೈ ಜೋಡಿಸಿದಾಗ ಈ ನೋಡೋಕ್ಕಷ್ಟೇ, ಬೇರೆ ಯಾವುದು ಮನ ನಾವು ದಾರಿ ಎಳಿಬೇಕಷ್ಟೇ, ಆದರೆ ಧನ ಸಹಾಯ ಯಾವುದೂ ಕೇಳ್ತಾ ಇಲ್ಲ ಅವರು. ನೀವು ಬಂದು ಈ ಪುಣ್ಯಸ್ಥಳನ ನೋಡಿ ಆನಂದವಾಗಿ ಹೋದಾಗ ನಿಮ್ಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನೋ ಭಾವನೆಯಿಂದ ಇಲ್ಲಿ ಬಂದಾಗ ನಿಮ್ಮ ಸಂಕಲ್ಪ ಏನಾದರೂ ಇಟ್ಕೊಂಡು ಬನ್ನಿ, ಒಳ್ಳೆಯದಾಗುತ್ತೆ. ಏಕೆಂದರೆ ಇಂಥದ್ದು ನಮ್ಮ ಎಷ್ಟು ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಇಷ್ಟಿಗೆ ನಮ್ಮ 150 ವರ್ಷ ಅಂದರೆ ನಮ್ಮ ಪೂರ್ವಿಕರಿಗೂ ಸಿಕ್ಕಿರಲ್ಲ. ಕೃಷ್ಣನ ಮೈಸೂರು ಮಹಾರಾಜರು ಮಾಡಿದ್ದು ನೆಕ್ಸ್ಟು ಇವರೇ ಮಾಡ್ತಾ ಇರೋದು. ಅದರಿಂದ ಇಂಥ ಪುಣ್ಯ ಸ್ಥಳಕ್ಕೆ ನಾವೆಲ್ಲ ಬಂದು ಧನ್ಯರಾಗಬೇಕು. ಏಕೆಂದರೆ ನಾವು ಭಾರತ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಭಾರತ ದೇಶ ಹಿಂದೂ ಧರ್ಮ ಒಂದೇ ಇರೋದು. ಅದರಲ್ಲಿ ನಮ್ಮ ಹಿಂದೂಗಳು ಪ್ರತಿಯೊಬ್ಬರೂ ಸಹ ಇಂಥ ಜಾಗದಲ್ಲಿ ಬಂದು ಇಂಥ ಜಾಗದಲ್ಲಿ ನಾವು ನೋಡಿದಾಗ ಎಲ್ಲರೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇಷ್ಟು ಹೇಳಿ ನಾನು ಮತ್ತೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವರು ಡಾಕ್ಟರ್ ವೇಣುಗೋಪಾಲ್ ಅವರು ಅವರ ಉದ್ದೇಶ ಏನಂದರೆ, ಒಂದು ಚಿಕ್ಕ ಸಂಸ್ಥೆನ ಸ್ಟಾರ್ಟ್ ಮಾಡಿದ್ರು. ಚಿಕ್ಕ ಸಂಸ್ಥೆಯಿಂದ ಈಗ 25,000 ಮಕ್ಕಳು ಅವ್ರ ಹತ್ರ ಓದ್ತಾ ಇದ್ದಾರೆ. 3,000 ಅಧಿಕವಾಗಿ ಟೀಚರ್ಸ್ ಕೆಲಸ ಮಾಡ್ತಾವ್ರೆ. ಸ್ಟಾಫ್ 3,000 ಜನ ಇದ್ದಾರೆ. ಮತ್ತು ಅವರ ಉದ್ದೇಶ ಏನಾದರೂ ಹೇಳ್ಬೇಕಂದ್ರೆ ಕಲಿಯುಗ ಕರ್ಣ ಅಂತಲೇ ಹೇಳ್ಬೋದು. ಯಾರೇ ಬಂದರೂ ಅವ್ರಿಗಿಲ್ಲ ಅನ್ನಲ್ಲ, ಅವ್ರ ಕೈಲಾಗಿದ್ದು ಸೇವೆ ಮಾಡಿ ಕಳಿಸ್ಕೊಡ್ತಾರೆ. ಮತ್ತು ಇನ್ನೊಂದೇನೆಂದರೆ, ಕೆಲವಾರು ದೇವಸ್ಥಾನಗಳು ಜೀರ್ಣೋದಯ ಮಾಡ್ತಾ ಇದ್ದಾರೆ. ಸಾವಿರಾರು ವರ್ಷಗಳಿಂದ ಬಿದ್ದೋಗಿರೋ ದೇವಸ್ಥಾನಗಳು ಅವ್ರು ಜೀರ್ಣೋದಯ ಮಾಡ್ತಾನೇ ಇದ್ದಾರೆ. ಇವಾಗಲೂ ಒಂದು 60ರಿಂದ 70 ದೇವಸ್ಥಾನ ಮಾಡಿದ್ದಾರೆ. ಪ್ರತಿ ತಿಂಗಳು ಈ ವರ್ಷವೂ 10ರಿಂದ 15 ದೇವಸ್ಥಾನ ನಡೀತಾನೇ ಇರ್ತದೆ ಅವ್ರ ಕೈಯಲ್ಲಿ. ಈ ಥರ ಇಂಥ ಮಹಾನ್ ಭಾವ ದೈವ ಸಂಬೋಧರು ಅವರು. ಈ ನಮ್ಮ ಕಾಲಜ್ಞಾನ ಕೈವಾರ ತಾತಯ್ಯನ ವಂಶಸ್ಥರು, ಬಲಿಜ ಜಾತಿಯ ವಂಶಸ್ಥರು. ಅಂಥ ಮಹಾನುಭಾವರು ನಮ್ಮ ಜಾತಿಯಲ್ಲಿ ಹುಟ್ಟಿ ಅವರು ಅಂತ ಹೇಳ್ಬೋದು, ಕೈವಾರ ತಾತಯ್ಯ ಅಂಶನೇ ಅಂತ ಹೇಳ್ಕೊಬೋದು. ಹಾಗೆ ಸಾಯಿಬಾಬಾರ ಅಂಶಸ್ಥರು ಅಂತ ಹೇಳ್ಬೋದು. ಅಂತ ಅವರ ಆಶೀರ್ವಾದ ಪಡೆದು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಧನ್ಯವಾಗಿದ್ದೀವಿ. ಜೈ ಹಿಂದ್, ಜೈ ಗುರು.